ಓಕೆ, ನೆಕ್ಸ್ಟು ನಮಗೆ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ನು. ಓಕೆ, ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ನು ತುಂಬ ಇಂಪಾರ್ಟೆಂಟ್ ಇದೆ. ಏನು ಅಂದರೆ, ಒಂದು ಫಂಕ್ಷನ್ನು ಅದ್ರಿಗೆ ಎಕ್ಸ್ಪೋನೆಂಟ್ ಆಗಿ ಇನ್ನೊಂದು ಫಂಕ್ಷನ್ ಇದ್ದರೆ ಅವಾಗ ನಾವು ಲಾಗರಿಥಮಿಕ್ ಅನ್ನೋದು ಅಪ್ಲೈ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ತೊಗೊಂಡೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ y ಈಸ್ ಈಕ್ವಲ್ ಟು e raised to power of ಬೇಡ, ಸಮ್ ಬೇರೆ ಫಂಕ್ಷನ್ ತೊಗೊಳೋಣ. x raised to power of sin x ಇದೆ ಅಂದ್ಕೊಳ್ಳಿ. ಓಕೆ, y ಈಸ್ ಈಕ್ವಲ್ ಟು x raised to power of sin x. ನೋಡಿ, x ಅನ್ನೋದು ಒಂದು ಫಂಕ್ಷನು, ಅದ್ರ ಪವರ್ ಇನ್ನೊಂದು ಫಂಕ್ಷನ್ ಇದೆ, sin x ಇದೆ. ಓಕೆ, ಆವಾಗ ನಾವೇನು ಮಾಡ್ತೀವಿ ಅಂದರೆ ಲಾಗರಿಥಮಿಕ್ ಅನ್ನೋದು ನಾವು ಅಪ್ಲೈ ಮಾಡಬೇಕಾಗುತ್ತೆ. ಇದ್ರಿಗೆ ಏನು ಮಾಡ್ತೀವಿ ಅಂದರೆ ಟೇಕ್ ಲಾಗ್ ಆನ್ ಬೋತ್ ಸೈಡ್ ಮಾಡಿ. ಓಕೆ, ಇದೇನಾಗುತ್ತೆ ಲಾಗ್ y ಈಕ್ವಲ್ ಟು ಲಾಗ್ ಆಫ್ x raised to power of sin x. ನಮಗೆ ಲಾಗರಿಥಮಿಕ್ ಒಂದು ಪ್ರಾಪರ್ಟಿ ಇದೆ, ಏನಂದರೆ n ಇಂಟು ಲಾಗ್ m ಈಕ್ವಲ್ ಟು ಲಾಗ್ ಆಫ್ m raised to power of n ಅಂತ ಬರೀತೀವಿ. ಓಕೆ, ಈಗಿದ್ದರೆ ಈಗ ಬರೀಬೋದು, ಈಗಿದ್ದರೆ ಈಗ ಬರೀಬೋದು. ಓಕೆ, ಅನ್ನೋದು ಇದ್ರಿಗೆ ಪವರಾಗಿ ತೊಗೊಬೋದು. ಸಪೋಸ್ ಪವರ್ ಇದ್ದರೆ ಅದನ್ನು ಕೆಳಗಡೆ ತೊಗೊಬೋದು. ಸೇಮ್ ಇಲ್ಲಿ ಸೈನ್ ಎಕ್ಸ್ ಅನ್ನೋದು ಪವರ್ ಆಗಿದೆ, ಇದನ್ನು ಕೆಳಗಡೆ ತೊಗೊಂಡು ಸೈನ್ ಎಕ್ಸ್ ಲಾಗ್ ಎಕ್ಸ್ ಅಂತ ಬರೀಬೋದು, ಲಾಗ್ ವೈ. ಮತ್ತು ಇದ್ರಿಗೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದರೆ ಲಾಗ್ ವೈ ಈಕ್ವಲ್ ಟು ಸೈನ್ ಎಕ್ಸ್. ಇದು ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್. ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನು ಕಾಸ್ ಎಕ್ಸ್, ಲಾಗ್ ಎಕ್ಸ್ ಹಂಗೆ ಇರುತ್ತೆ. ಓಕೆ, ಪ್ಲಸ್ ಓಕೆ ಲಾಗ್ ವೈ ಡಿಫ್ರೆನ್ಷಿಯೇಷನ್ ಬರೀಬೇಕಲ್ಲ, 1/y. ವೈ ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್, ಅದರಿಂದ dy/dx ಬರ್ಕೊಬೇಕು. ಕಾಸ್ ಎಕ್ಸ್ ಲಾಗ್ ಎಕ್ಸ್ ಮತ್ತು ಸೈನ್ ಎಕ್ಸ್ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಎಕ್ಸ್. ಈ ವೈ ಅನ್ನೋದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ವೈ ಇಂಟು ಕಾಸ್ ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಬೈ ಎಕ್ಸ್. ಈ ವೈ ಅನ್ನೋದು ರಿಪ್ಲೇಸ್ ಮಾಡಬೇಕು. ವೈ ಅಂದರೆ ಏನು, ನಮ್ಮ ಒರಿಜಿನಲ್ ಫಂಕ್ಷನ್ x raised to power of sin x. ಸಬ್ಸ್ಟಿಟ್ಯೂಟ್ ಮಾಡಿದರೆ ಕಾಸ್ ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಬೈ ಎಕ್ಸ್. ದಿಸ್ ಈಸ್ ಅವರ್ ಫೈನಲ್ ರಿಕ್ವೈರ್ಡ್ ಆನ್ಸರ್. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದು ನೋಡಿ, ಫೈಂಡ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಹೋಲ್ raised to power of ಕಾಸ್ ಎಕ್ಸ್ ಇದೆ. ಓಕೆ, ಸೇಮ್ ಫಂಕ್ಷನ್ ಮೇಲೆ ಪವರ್ ಆಗಿ ಇನ್ನೊಂದು ಫಂಕ್ಷನ್ ಇದೆ. ಅವಾಗ ನಾವೇನು ಮಾಡ್ತೀವಿ, ಇದ್ರಿಗೆ ಲಾಗರಿಥಮಿಕ್ ಅನ್ನೋದು ಅಪ್ಲೈ ಮಾಡಬೇಕು. ಇಲ್ಲಿ ನಮಗೆ y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಹೋಲ್ raised to power of ಕಾಸ್ ಎಕ್ಸ್ ಇದೆ. ಅವಾಗ ಟೇಕ್ ಲಾಗ್ ಆನ್ ಬೋತ್ ಸೈಡ್, ಲಾಗ್ y ಈಸ್ ಈಕ್ವಲ್ ಟು, ನಾನು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ, ಲಾಗ್ ತೊಗೊಂಡ್ರೆ ಕಾಸ್ ಎಕ್ಸ್ ಅನ್ನೋದು ಕೆಳಗಡೆ ಬರುತ್ತೆ, ಲಾಗ್ ಸೈನ್ ಎಕ್ಸ್ ಆಗುತ್ತೆ. ಡಿಫ್ರೆನ್ಷಿಯೇಷನ್ ಮಾಡಿದರೆ 1/y dy/dx ಈಕ್ವಲ್ ಟು ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಲಾಗ್ ಸೈನ್ ಎಕ್ಸ್ ಪ್ರಾಡಕ್ಟ್ 1 2. ಓಕೆ, ಪ್ಲಸ್ ಕಾಸ್ ಎಕ್ಸ್ ಹಂಗೆ ಇರುತ್ತೆ, ಲಾಗ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/sin x. ನೆಕ್ಸ್ಟ್ ಅಗೇನ್ ಚೈನ್ ರೂಲ್, ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್. ಓಕೆ, dy/dx. ಈ ವೈಯನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇದು ನಮಗೆ ಮೈನಸ್ ಸೈನ್ ಎಕ್ಸ್ ಲಾಗ್ ಸೈನ್ ಎಕ್ಸ್. ಓಕೆ, ಪ್ಲಸ್ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಕಾಟ್ ಎಕ್ಸ್ ಕಾಸ್ ಎಕ್ಸ್. ಓಕೆ, ವೈ ನಥಿಂಗ್ ಬಟ್ ಸೈನ್ ಎಕ್ಸ್ ಹೋಲ್ raised to power of ಕಾಸ್ ಎಕ್ಸ್. ಇದನ್ನು ರಿಪ್ಲೇಸ್ ಮಾಡಬೇಕು ಫೈನಲ್ ಆಗಿ, ಆವಾಗ ನಮಗೆ ಕರೆಕ್ಟ್ ಆಗುತ್ತೆ ಆನ್ಸರ್. ಲಾಗ್ ಸೈನ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಕಾಸ್ ಎಕ್ಸ್. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ dy/dx. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ, y ಈಕ್ವಲ್ ಟು x raised to power of x ಕೊಟ್ಟಿದ್ದಾರೆ. ಅಂದರೆ ಫಂಕ್ಷನ್ ಮೇಲೆ ಇನ್ನೊಂದು ಫಂಕ್ಷನ್. ಓಕೆ, ಫಂಕ್ಷನ್ ಮೇಲೆ ಫಂಕ್ಷನ್ ಇದ್ದರೆ ಟೇಕ್ ಲಾಗ್ ಆನ್ ಬೋತ್ ಸೈಡ್, ಲಾಗ್ ವೈ ಈಕ್ವಲ್ ಟು ಎಕ್ಸ್ ಕೆಳಗಡೆ ಬರುತ್ತೆ, ಲಾಗ್ ಎಕ್ಸ್. ಓಕೆ, ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡಿದರೆ 1/y dy/dx. ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಲಾಗ್ ಎಕ್ಸ್ ಪ್ಲಸ್ ಎಕ್ಸ್ ಹಂಗೆ ಇರುತ್ತೆ, ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x. ಓಕೆ, dy/dx ಈಕ್ವಲ್ ಟು ವೈ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಲಾಗ್ ಎಕ್ಸ್ ಎಕ್ಸ್ ಗೆಟ್ ಕ್ಯಾನ್ಸಲ್ ಪ್ಲಸ್ 1, ವೈ ನಥಿಂಗ್ ಬಟ್ x raised to power of x ಲಾಗ್ ಎಕ್ಸ್ ಪ್ಲಸ್ 1. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಸೇಮ್ ಈ ಕ್ವಶನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಇದು ಜೈ ಅಡ್ವಾನ್ಸಲ್ಲಿ ಕೇಳಿರೋಂಥ ಕ್ವಶನ್. ಇದು ಏನು ಅಂದರೆ y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪವರ್ ಆಫ್ ಸೈನ್ ಎಕ್ಸ್, ಅದ್ರ ಮೇಲೆ ಪವರ್ ಸೈನ್ ಎಕ್ಸ್, ಈಗ ಹೋಗ್ತಾನೇ ಇರುತ್ತೆ.
ಓಕೆ, ಆವಾಗ ನಾವೇನು ಮಾಡ್ತೀವಿ ಅಂದರೆ ವೈ ಈಸ್ ಈಕ್ವಲ್ ಟು ಸೈನ್ ಎಕ್ಸ್. ನೋಡಿ, ಅಪ್ ಟು ಇನ್ಫಿನಿಟಿ ಅಂದರೆ ಅದ್ರ ಎಂಡ್ ಅನ್ನೋದು ಇಲ್ಲ ನಮಗೆ. ಅವಾಗ ನಾವೇನು ಮಾಡ್ಬೋದು, ಬೇಕಾದರೆ ಈ ಪೋರ್ಷನ್ನ ನಾವು ರಿಮೂವ್ ಮಾಡಿ ಇದನ್ನು ಕಂಪ್ಲೀಟ್ನ ನಾವು ವೈ ಅಂತ ಬರ್ಕೊಂಡ್ರೇನು ಅದೇ ತಾನೇ. ಓಕೆ, ಎಂಡೇ ಇಲ್ಲ ಅದ್ರಿಗೆ. ಓಕೆ, ಹೋಗ್ತಾನೆ ಇರುತ್ತೆ ಫಂಕ್ಷನ್ ಅದು. ಈ ಕಂಪ್ಲೀಟ್ ಪಾರ್ಟ್ನ ನಾನು ವೈ ಅಂತ ತಗೊಳ್ತೀನಿ. ಓಕೆ, ವೈ ಅನ್ನೋದು ಕೂಡ ನಮ್ಗೆ ಫಂಕ್ಷನ್ನೇ ತಾನೇ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಅವಾಗ ಏನಾಗುತ್ತೆ, ಲಾಗ್ ವೈ ಈಕ್ವಲ್ ಟು ವೈ ಇಂಟು ಲಾಗ್ ಸೈನ್ ಎಕ್ಸ್ ಆಗುತ್ತೆ. ಲಾಗ್ ವೈ ಡಿಫ್ರೆನ್ಷಿಯೇಷನ್ 1/y dy by dx, y ಡಿಫ್ರೆನ್ಷಿಯೇಷನ್ dy by dx ಲಾಗ್ ಸೈನ್ ಎಕ್ಸ್ ಹಂಗೆ ಇರುತ್ತೆ, ಪ್ಲಸ್ ವೈ ಹಂಗೆ ಇರುತ್ತೆ, ಲಾಗ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/sin x ಮತ್ತು ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್. ಓಕೆ, ಇದರಲ್ಲಿ ನಮಗೆ dy by dx ಬೇಕು. ಓಕೆ, ನಮ್ಗೆ dy by dx ಬೇಕಂದ್ರೆ ಇದನ್ನ ಈ ಸೈಡ್ ತಗೊಳ್ಳಿ. ಅವಾಗ ಇದೇನಾಗುತ್ತೆ ನಮಗೆ 1/y dy by dx ಮೈನಸ್ dy by dx ಲಾಗ್ ಸೈನ್ ಎಕ್ಸ್ ಈಕ್ವಲ್ ಟು ವೈ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಕಾಟ್ ಎಕ್ಸ್ ಆಗುತ್ತೆ. ಇದರಲ್ಲಿ dy by dx ತಗೊಳ್ಳಿ ಆ್ಯಂಡ್ ಎಲ್ ಸಿ ಎಮ್ ತೊಗೊಂಡ್ರೆ 1 ಮೈನಸ್ ವೈ ಆಫ್ ಲಾಗ್ ಸೈನ್ ಎಕ್ಸ್ ಬೈ ವೈ ಈಕ್ವಲ್ ಟು ವೈ ಕಾಟ್ ಎಕ್ಸ್. ಓಕೆ, dy by dx ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ y ಇಂಟು ವೈ ಸ್ಕ್ವೇರ್ ಕಾಟ್ ಎಕ್ಸ್ ಬೈ 1 ಮೈನಸ್ ವೈ ಲಾಗ್ ಆಫ್ ಸೈನ್ ಎಕ್ಸ್. ಓಕೆ, ದಿಸ್ ಈಸ್ ಅವರ್ ಫೈನಲ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ಇದು ಗೊತ್ತಾಯ್ತಲ್ಲ ಇದನ್ನು ಸಿಂಪ್ಲಿಫೈ ಹೆಂಗೆ ಮಾಡೋದಂತ.